ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತವರ. ಆತ್ಮೀಯರೇ, ಒಟ್ಟು ಮೇಲೆ ಒಲಿ ಹುಚ್ಚು, ಕೆಟ್ಟ ಮೇಲೆ ಬುದ್ಧಿ ಬಂತು ಅಂತ ಒಂದು ಗಾದಿ ಮಾತದ ನಮ್ಮಲ್ಲ. ಹಾಗಾಗಿದೆ ನಮ್ಮ ಮಮತಾ ಬ್ಯಾನರ್ಜಿ ಅವ್ರ ಗತಿ. ಎಲ್ಲಿವರೆಗೆ ಗೆಲ್ತಾ ಇದ್ರು, ರಾಹುಲ್ ಗಾಂಧಿ ಹೇಳಿದ್ದಾಗಿರ್ಬೋದು, ಇನ್ನೊಂದು ನಾಯಕರು ಹೇಳಿದ್ದಾಗಿರ್ಬೋದು, ಅದು ಮಾಡ್ತಾ ಇರಲಿಲ್ಲ. ಅತ್ಯಂತ ಬದಿಯ ಬಿಹಾರದಲ್ಲಾದರೂ ಸಹಿತ ಅಷ್ಟೊಂದು ತೆರಿಗೆ ಇಸ್ಕೊಂಡಿರಲಿಲ್ಲ. ನಾ ಹೇಗಾದರೂ ಗೆಲ್ಲಬಲ್ಲೆ, ಒಂದು ಹಠಮಾರಿತನ, ಹುಂಬುತನ, ಜನ ಅವರನ್ನು ಮೆಚ್ಚಿದ್ರು, ಇಲ್ಲಂತಲ್ಲ. ಇವತ್ತಿಗೂ ಮಸ್ತಾ ಇದ್ದಾರೆ ಈ ಹುಂಬುತನಕ್ಕೆ. ಅದರಲ್ಲೂ ಕಮ್ಯುನಿಸ್ಟ್ರಂತಹ ಆವತ್ತಿನ ಗುಂಡಾಗಿ ರಾಜಕಾರಣ ವಿರುದ್ಧವಾಗಿ ಹೋರಾಟ ಮಾಡಿದ ಬೆನಮಗಳ ಗೆದ್ದಿದ್ಲು. ಅಲ್ಲಿ ಸಿಂಪತಿನೂ ಇತ್ತು, ಹೆಣ್ಣುಮಗಳ ಪೈಗಳು ಅಂತೇಳಿ. ಮತ್ತು ಅವರು ಸದಾ ಬುದ್ಧಿವಂತರು, ಪ್ರಾಮಾಣಿಕ ಕೆಲಸ ಮಾಡುವಂಥವರು, ಸಿಂಪಲ್ ಲೈಫ್ ಮಾಡುವಂಥವ್ರು, ಒಳ್ಳೆಯ ಹೆಸರು ಮಾಡಿದಂಥವ್ರು ಇದ್ದರು ಮಮತಾ ಬ್ಯಾನರ್ಜಿ. ಇವತ್ತು ಹಾಗೆ ಇದ್ದಾರೆ ಅಂತ ನಾವು ತಿಳ್ಕೊಂಡು. ಆದರೂ ಅದ್ರ ಮೇಲೆ ED, CBI ಎಲ್ಲನೂ ದಾಳಿ ಮಾಡಿದ್ದಾರೆ. ಅವ್ರ ಹೆಸರು ಆದಷ್ಟು TMCಯ ಅನೇಕ ಶಾಸಕರ ಮೇಲೆ, MP ಗಳ ಮೇಲೆ ಆರೋಪಗಳು ಇದ್ದಾವೆ. ಮತ್ತು ಇವತ್ತು ಪಾರ್ಟಿ ಅಂದ್ರೆ ಹಂಗೆ ಅದರಿ. ಮತ್ತು ಬೇರೆ ಹಾದಿಲ್ಲ, ವ್ಯವಸ್ಥೆನಾಗ ಮಾಡ್ಕೊಂಡ್ಬಿಟ್ಟಿವಿ ನಾವೆಲ್ಲ. ವ್ಯಾಪಾರಿಗಳಿಂದ ದುಡ್ಡು ತೊಗೊಳ್ಳೋದು, ಅವ್ರ ದೂರ ನಂಬರ್ ದಂಧೆ ಮಾಡೋದು ಬಿಡೋದು, ಅದು ತೊಗೊಂಡು ಇಲೆಕ್ಷನ್ ಮಾಡೋದು, ಪ್ರತಿಯೊಂದು ಪಾರ್ಟಿಯಿಂದ ಮಾಡ್ತಾ ಇದ್ದಾರೆ. ಈ ದೇಶದ ರೈತರ ಬದುಕೇನಾಗ್ಯದ, ಯಾಕೆ ಆತ್ಮಹತ್ಯೆ ಮಾಡ್ಕೊತಿದ್ದಾನೆ, ಏನು ಪರಿಸ್ಥಿತಿ ಒಂದು ಅನ್ನೋದ್ರ ಬಗ್ಗೆ, ಜನಸಾಮಾನ್ಯರಿಗೆ ಯಾಕೆ ಉದ್ಯೋಗಗಳು ಸಿಗ್ತಾ ಇಲ್ಲ, ಎಲ್ಲಿ ನಾವು ತಪ್ಪಿದ್ವಿ ಇಂಥ ಚಿಂತನೆ ಇಲ್ಲ. ಎಲೆಕ್ಷನ್ ಬರ್ತದ, ದುಡ್ಡು ಕೊಡಿಸೋದು, ದುಡ್ಡು ಹಂಚೋದು, ಗೆಲ್ಲೋದು, ವಿರೋಧಿಗಳನ್ನ ಏನೋ ಒಟ್ಟು ಟೀಕಾ ಮಾಡಿ ಮಾಡುವಂಥ. ಹಂಗೆ ಇಲ್ಲಿವರೆಗೆ ಮಮತಾ ಬ್ಯಾನರ್ಜಿ ಅವರು 15 ವರ್ಷ ಆಳಿದ್ರು, ಒಂದು ಕಣ್ಣಿಗೆ ಕಾಣುವಂಥ ದೊಡ್ಡ ಕೆಲಸ ಮಾಡಿದ್ದಾರೆ ವೆಸ್ಟ್ ಬೆಂಗಾಲ್ದಲ್ಲಿ. ಇವತ್ತು ಕೇಳ್ತಾ ಇದ್ದಾರೆ ಅವ್ರ ವಿರೋಧಿಗಳು. ಇಲ್ಲ, ಹೌದು, ಅವ್ರ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇತ್ತು, ಕಮ್ಯುನಿಸ್ಟ್ ಮೇಲೆ ಸಿಟ್ಟಿತ್ತು, ಜನ ಒಪ್ಪಿಗೆ ಕೊಟ್ಟರು. ನಂತರದಲ್ಲಿ ಏನು ಮಾಡಿದ್ರಿಪ್ಪ ಇಲ್ಲಿವರೆಗೆ 15 ವರ್ಷದಲ್ಲೇ? ಒಂದು ಕಾನೂನು ಕಲ್ಲಿಗೆ ಇವತ್ತು ಅವ್ರಿಗೆ ಅನ್ಯಾಯ ಆಗ್ಯದ. ಹೌದು, ಅನ್ಯಾಯ ಆಗ್ಯದ. EVMಗಳು ಬಂದಾಗನ ರಾಹುಲ್ ಗಾಂಧಿ ಅವರು ಜಬರ್ದಸ್ತಾಗಿ ವಿರೋಧ ಮಾಡಿದರು, ಕೇಜ್ರಿವಾಲ್ ವಿರೋಧ ಮಾಡಿದರು. ಆದರೂ ಅವ್ರೇನು ಬಿಡಲಿಲ್ಲ. VVPAT ಎಲ್ಲ ಕಡೆ ಕೂಡಿಸ್ಲಿಲ್ಲ. ಅನೈತಿಕ ನಡೀತಾನೆ ಇತ್ತು. ನಂತರದಲ್ಲಿ ಅದು ನಾವು ಅದನ್ನು ಏನು ಮಾಡಿದ್ವಿ, ರೆಗ್ಯುಲೈಸ್ ಮಾಡ್ಕೊಂಡ್ಬಿಟ್ಟಿವಿ, ಒಪ್ಕೊಂಡ್ಬಿಟ್ಟೇವೆ ಎಲ್ಲರೂ. ಮಮತಾ ಬ್ಯಾನರ್ಜಿ ಅವ್ರು ಹಿಡ್ಕೊಂಡು ಎಲ್ಲರೂ ಒಪ್ಕೊಂಡ್ಬಿಟ್ರು. ನಿಧಾನಕ್ಕೆ VVPAT ಹೋದ ಬರೀ EVM ಅಲ್ಲಿ VVPAT ಕೂಡಿಸೋದು ಒಂದೇನೋ. ಆನಂತರ ಸರಿಯಾದ ರಿಸಲ್ಟ್ ಕೈಗೆ ಬರದೇ ಇದ್ದಾಗ, ನಾವು ಬಯಸಂಥ ರಿಸಲ್ಟ್ ಬರೆದಿದ್ದಾಗ ಚೀರಾಡೋದು ನಿಂತಾಯಿತು. ನಂತರದಲ್ಲಿ ಅವ್ರು ಗೆಲ್ತಾನೆ ಇದ್ದರು ವೆಸ್ಟ್ ಬೆಂಗಾಲ್ದಲ್ಲೇ. ಉಳಿದುಗಳ ಸೋಲುಗಳು ವಿರೋಧ ಪಕ್ಷ ಮಾಡಿಕೊಂಡಾಗ ಅದರ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಳಿಲ್ಲ. ಹೀಗಾಗಿ ಏನಾಗಿಬಿಡಿದಪ್ಪ ಅಂತಂದ್ರೆ, ಸಹಜವಾಗಿನ ಇವತ್ತು ಮಮತಾ ಅವರು ಏಕಾಂಗಿ ಆಗುವಂಥ ಪ್ರಸಂಗ ಬಂದುಬಿಟ್ಟಿದೆ. ಇವತ್ತು ಎಲ್ಲರೂ ಹೌದಪ್ಪ, ಮತ್ತು ಯಾರ ಮಾತು ಕೇಳ್ತಾ ಇಲ್ಲ. ನಿತೀಶ್ ಕುಮಾರ್ ಅವರಿದ್ದಾಗ ಅವ್ರ ಮಾತು ಕೇಳಿಲ್ಲ. ತಮ್ಮದ ಕರೆ ಅಂತ ಮಾತು ಮಾಡಿದ್ರು. ರಾಹುಲ್ ಗಾಂಧಿ ಅವರು ಒಬ್ಬ ವೈರಿಯನ್ನು ನೋಡ್ತಾ ಬಂದರು. ಕೇಜ್ರಿವಾಲ್ ಜೊತೆ ಮಾತಾಡ್ತಾ ಇದ್ರು, ಅಷ್ಟೇ ಕಷ್ಟ. ಕೇಜ್ರಿವಾಲ್ ಸಹ ತಪ್ಪುಗಳನ್ನ ಮಾಡ್ತಾ ಬಂದ್ರು. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಇವತ್ತು ಏನಾಗಿಬಿಡಿದಪ್ಪ ಅಂದ್ರೆ, ಒಂದೊಂದಾಗಿ ಎಲ್ಲನೂ ಸರಿಸ್ತಾ ಬಂದ್ಬಿಟ್ರು. ಸರಿಸ್ತಾ ಬಂದ ಇವತ್ತು ಮಮತಾರು ಬದುಕಿ ಸರಿಸಿದ್ದಾರೆ. ಏನೋ ಅಲ್ಲೇ 4 ಕಡೆ ಒಂದು ಕಾಂಗ್ರೆಸ್ ಉಳ್ಕೊಂಡದ. ಆ 4 ಕಡೆ ಎಷ್ಟು ಮಟ್ಟಿಗೆ ಉಳಿಸ್ಕೊಳ್ತದ ಮುಂದಿನ ಎಲೆಕ್ಷನ್ದಲ್ಲಿ ಅದು ಗ್ಯಾರಂಟಿ ಇಲ್ಲ. ಯಾಕಂದ್ರೆ ಇದೇ 15 ವರ್ಷದ ಕೆಳಗೆ ಒಂದು ಇಬ್ಬರು ಬಂದಿದ್ದರು BJPಗರು. ಎಲ್ಲೇ ಈ ಒಂದು ವೆಸ್ಟ್ ಬೆಂಗಾಲ್ದಲ್ಲಿ. ಇವತ್ತು 200 ದಾಟಿ ಹೋಗ್ಬಿಟ್ರು. ಇವತ್ತು ಕೇರಳದಲ್ಲಿ 3 ಬಂದಿದ್ದಾರೆ BJPಗರು. ಮುಂದಿನ ದಿನಗಳಲ್ಲೇ ಹೇಳಿಕ್ಕೆ ಸಾಧ್ಯ ಇರೋದು ಒಂದೇ ಕಡೆ ಇತ್ತು, ಕಮ್ಯುನಿಸ್ಟ್ ಪಾರ್ಟಿ CPM. ಅದು ಇವತ್ತು ಸೋತು ಹೋಗ್ಯದ. ಇವತ್ತು ಕಾಂಗ್ರೆಸ್ ಬಂದದ, ಸಮಾಧಾನ ಮಾಡ್ಕೊಂಡಿರ್ಬೋದು, ನಮ್ಮದು ಬಂತು ಅಂತೇಳಿ. ಆದರೆ ಇವತ್ತು ಆಡಳಿತಾರೂಢ ಪಕ್ಷ 3 EVM ತಮ್ಮ ಮಾಡ್ಕೊಂಡದ. ಅದರ ನಂತರ SIR ಇದು ಹೊಸದು, ಒಂದು ಸ್ವಲ್ಪ ಚೇಂಜ್ ಮುಗಿದು ಬಿಡುತ್ತೆ. ಮುಂದೆ ಅದರ ಕಾಲಕ್ಕೆ ಈ ಎಲೆಕ್ಷನ್ ಕಮಿಷನರ್ ಸರ್ಕಾರದ ಪರ ಇರುವಂಥದ್ದು. ಮತ್ತು ಇವತ್ತು ಎಲ್ಲ ಹೆಚ್ಚು ಕಡಿಮೆ ಎಲ್ಲ ಸ್ವಾಯತ್ತ ಸಂಸ್ಥೆಗಳು ಸರ್ಕಾರದ ಒಂದು ಏನಪ್ಪ ಅಂದ್ರೆ ಕಪಿಮುಷ್ಟಿಯಲ್ಲಿ ಬಂದು ಮುಟ್ಟಿದ್ದು ನಾವು ಗಮನಿಸ್ತಾ ಇದ್ದೀವಿ. ಇಂಥ ಪ್ರಸಂಗದಲ್ಲೇ ಇನ್ನು ಮುಂದಿನ ದಿನದಲ್ಲಿ ವಿರೋಧ ಪಕ್ಷಗಳು ಗೆಲ್ಲುವುದಂತೆ ಕಷ್ಟ. ಅದಕ್ಕಾಗಿ ಇವತ್ತು ನಾವು ಕೆಳಗೆ ಇಳುವುದಿಲ್ಲ ಅನ್ನುವಂಥ ಮಾತನ್ನು ಮಾತಾಡ್ತಾ ಇದ್ದಾರೆ. ಮೋಸ ಆಗ್ಯದಪ್ಪ ಎಲ್ಲ ಕಡೆ. ಎಲೆಕ್ಷನ್ ತುಂಬ ಭಾಳಷ್ಟು ಗದ್ದಲಾಗ್ಯದ.
ನಮ್ಮ ಧೋರಣೆ ಮಾಡಿದರು, ಹಾಗೆ ಹೀಗೆ ಇವತ್ತು ಟೀಕಾ ಮಾಡ್ತಾ ಇದ್ದಾರೆ. ಆದರೆ ಕೇಳೋರು ಯಾರು ಇವತ್ತು ಅರಣ್ಯ ರೋದನ ಅಂತ ಇವತ್ತು ಅದರ ಸಂವಿಧಾನ ಹಿಡ್ಕೊಂಡು ಇವ್ರನ್ನ ಹನಿಯುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅವ್ರ ವಿರೋಧಿಗಳು. ಸಂವಿಧಾನ ಪ್ರಕಾರ ಅವ್ರು ಗೆದ್ದಿದ್ದಾರೆ. ಇವತ್ತು ರಿಪೋರ್ಟ್ ಹೋಗಿ ಮುಟ್ಟದ ಗೆದ್ದು ಎಲ್ಲರೂ ಸರ್ಟಿಫೈ ತೊಗೊಂಡಿದ್ದೀರಿ, ಎಲ್ಲರೂ ಸೋತವರು ಗೆದ್ದವರು. ಈಗ ಅವ್ರು ಯಾರು ಹೇಳಿದವರು ಅವರು ಸಿ ಎಮ್ ಆಗೋರನ್ನ ನಾವು ಕೊಡೋದಿಲ್ಲ ಅಂತಂದ್ರೆ ಅಲ್ಲಿ ಕಾನೂನು ಅದ, ತೆಗೆದು ಹಾಕ್ತಾರೆ, ಕಿಕ್ಔಟ್ ಮಾಡ್ತಾರೆ, ಒಳಗೆ ಹಾಕ್ತಾರೆ. ಏನು ಮೋಸ್ಟ್ಲಿ ಅದು ಮಾಡಲಿ ಅಂತ ಇರ್ಬೋದು ಮೋಸ್ಟ್ಲಿ. ಮತ್ತು ಅವರು ಯಾವಾಗಲೂ ಪ್ರತಿಭಟನೆ ಮೂಲಕ ಹೋರಾಟ ಮೂಲಕ ಬಂದಂಥ ನಮ್ಮ ಮಮತಾ ಅವರು ಇವತ್ತು ಅದನ್ನು ರೂಢಿ ಮಾಡ್ಕೊಳ್ಬೋದಾ ಅಂತ. ಅಭಿಷೇಕ್ ಬ್ಯಾನರ್ಜಿ ಸಹಿತ ಇವತ್ತು ಅಲ್ಲಿ ಒಳಗೆ ಏನಾಯಿತು, ಅಲ್ಲಿ ಫುಟೇಜ್ ಕೊಡ್ರಿ ನಮಗೆ, ಇದ್ರದ್ದು ಎಲೆಕ್ಷನ್ ಸಂದರ್ಭದಲ್ಲಿ ಇದು ಫೋಟೋಗ್ರಫಿ ಕೊಡ್ರಿ ಅವತ್ತನ್ನೆಲ್ಲ ಕೇಳ್ತಾ ಇದ್ದ. ಎಲ್ಲೆಲ್ಲ ಗದ್ದಲಾಗಿದೆ 100 ಸ್ಥಳಗಳಲ್ಲಿ, ಅದನ್ನೆಲ್ಲ ಇವತ್ತು ನಮಗೆ ಕೊಡ್ರಿ. ಏನು ಬದಲಾಯ್ತು, 17 ನಂಬರ್ ಫಾರ್ಮ ಎಷ್ಟಾಯಿತು, ಏನಿದ್ದು ಟ್ಯಾಲಿ ಆಗ್ತಾಯಿಲ್ಲ ಅವತ್ತು ನಡಕ ಅನ್ನುವಂಥ ಮಾತುಗಳು. ಅಂದ್ರೆ ಒಟ್ಟಾರೆಯಾಗಿ ಇಡೀ ವ್ಯವಸ್ಥೆಯನ್ನು ಇವತ್ತು ಎಲೆಕ್ಷನ್ ಕಮಿಷನ್ನ ಇವತ್ತು ಕರ್ಬ್ ಮಾಡ್ತಾರೆ, ಕೈಲಿಟ್ಕೊಂಡು ಅಂತ ಅವ್ರು ಗಂಭೀರವಾದ ಆರೋಪ ಮಾಡ್ತಾ ಇದ್ದಾರೆ. ನಾವು ರಾಜೀನಾಮೆ ಕೊಡೋದಿಲ್ಲ ಅಂತೇಳಿ ಮಮತಾ ಅವರು ಹೇಳ್ತಾ ಇದ್ದಾರೆ. ಇವತ್ತು ಅವ್ರಿಗೆ ಇಂಡಿಯಾ ಸಂಘಟನೆಯ ನೆನಪಾಗ್ತಾ ಇದೆ. ಅದು ಭಾಳ ಸಂತೋಷ ವಿಷಯ. ಎಲ್ಲ ಮುಗಿದ ಮೇಲೆ ನೆನಪಾಯ್ತಲ್ಲ ಇವ್ರಿಗೆ ಅಂತೇಳಿ. ಇವತ್ತಿಗೆ ನಾವು ಸೋತನ ನೆನಪಾಗಿದ್ವಿ ವಿನಃ ಒಂದು ಸಂಘಟನೆ ಮಾಡ್ಕೊಳ್ಳೋಂತ ಆಗಿತ್ತು ವಿನಃ ಎಲ್ಲರೂ ವಿಶ್ವಾಸ ತೆಗೆದುಕೊಂಡ ಮುಂದೆ ಏನು ಪ್ಲ್ಯಾನ್ ಮಾಡಬೇಕು, ಯಾವ ರೀತಿಯಾಗಿ ಹೋರಾಟ ಮಾಡಬೇಕು. ಈಗ ಇರೋದು ಒಂದೇ, ಬೀದಿಗಿಳಿದು ಹೋರಾಟ ಮಾಡುವಂಥದ್ದು. ಬೀದಿಗಿಳಿದು ಹೋರಾಟ ಮಾಡಿ ಗೆಲ್ಲಲಿಕ್ಕೆ ಸಾಧ್ಯದನಾ ಅಥವಾ ಅನ್ನುವಂಥದ್ದು ಜೊತೆಗೆ ಮೊದಲು ಬೀದಿಗಿಳಿ ಎಲ್ಲರೂ ಒಂದೇ. ಇವತ್ತು ತಮ್ಮ ತಮ್ಮ ದೋಷಗಳನ್ನು ಮರೆತ ಹೋರಾಟಕ್ಕೆ ಇಳಿದು ಅನಿವಾರ್ಯ ಅದ. ಅಂದಾಗ ಏನಾದರೂ ಮುಂದಿನ 2029 ಒಂದಿಷ್ಟು ದಿನ ಅವಕಾಶ ಸಿಗ್ಬೋದೇನೋ. ಯಾಕಂದರೆ ಈಗ ಆಲ್ರೆಡಿ ಅವ್ರು ಏನು ಮಾಡಿದ್ರು ಎಲ್ಲ ಲಿಗಲೈಸ್ ಮಾಡಿಕೊಂಡು ಗಟ್ಟಿ ಮಾಡ್ಕೊಂಡಿದ್ದಾರೆ, ಎಲ್ಲ ಲೀಗಲಿ ಕರೆಕ್ಟ್ ಇದ್ದಾರೆ ಅವರು. ಇವ್ರು ಇವತ್ತು ನಾವು ಬಿಡೋದಿಲ್ಲ ಅಂದರೆ ಕೇಳೋದಿಲ್ಲ, ತೆಗೆದು ಹಾಕ್ತಾರೆ. ಮಮತಾ ಬ್ಯಾನರ್ಜಿ ಮೈನ ಬೀದಿ ಇಳಿದು ಹೋರಾಟ ಮಾಡ್ತಾರೆ, ಜೈಲದಲ್ಲಿ ಹಾಕ್ತಾರೆ, ಮತ್ತೇನು ಮಾಡ್ತಾರೆ, ಮತ್ತು ಪ್ರತಿಭಟನೆ ಮೂಲಕ ಬರ್ಬೋದು ಅಂತ ಒಂದು ಪ್ಲ್ಯಾನೇನೋ ಮಾಡ್ಕೊಳ್ತಾ ಇದ್ದಾರೆ. ಮತ್ತು ಬೇಕು ಅದಿಲ್ಲ ಅಂತಲ್ಲ, ಅದಕ್ಕಿಂತ ಇಂಪಾರ್ಟೆಂಟ್ ಮತ್ತೇನು ಮಾಡಲಿಕ್ಕೆ ಸಾಧ್ಯ ಅದ. ಇದನ್ನು ಸಹಿತ ಇವತ್ತು ರಾಹುಲ್ ಗಾಂಧಿಯವರಾಗಿರ್ಬೋದು, ಮಮತಾ ಅವರಾಗಿರ್ಬೋದು, ಜೊತೆಗೆ ಕೇಜ್ರಿವಾಲ್ರಾಗಿರ್ಬೋದು, ಇವರೆಲ್ಲ ಒಂದಾಗಿ ಆಲ್ರೆಡಿ ಶರದ್ ಪವಾರ್ ಆಗಿರ್ಬೋದು, ಇದ್ದಿದ್ರಲ್ಲಿ ಉದ್ಧವ್ ಠಾಕ್ರೆ ಹೆಂಗಿದ್ದಾರೆ ಅವರು, ಇವರೆಲ್ಲರೂ ಕುಡ್ಕೊಂಡು ಮತ್ತೊಮ್ಮೆ ವಿಚಾರ ಮಾಡಿ ಇದಕ್ಕೆ ಏನು ವ್ಯವಸ್ಥೆಗೆ ಪರ್ಯಾಯ ಏನು ಮಾಡಬೇಕು. ಜೊತೆಗೆ ವಿಜಯ್ ಎನ್ನುವಂಥ ತಮಿಳಿನಲ್ಲಿ ಹೊಸ ಒಬ್ಬ ಯುವ ನಾಯಕ ಬಂದಿದ್ದಾರೆ, ಅವ್ರನ್ನ ವಿಶ್ವಾಸ ತೆಗೆದುಕೊಂಡ ಸಂಪೂರ್ಣವಾಗಿ ಇದು ಏನಪ್ಪ ಅಂದ್ರೆ ಮೋದಿಯವರ ಇದೇನು ಎಲೆಕ್ಷನ್ ಗೆಲ್ಲುವಂಥ ಒಂದು ಫಾರ್ಮುಲಾ ಅದಲ್ಲ, ಈ ಫಾರ್ಮುಲಾ ಕೈ ಹಾಕುವಂಥದ್ದು ಹೇಗೆ ಅಂತ. ಯಾಕಂದರೆ ಎಲ್ಲಿವರೆಗೆ ಜನರ ಪೂರ್ತಿಯಾಗಿ ಬೀದಿಗೆ ಬರೋದಿಲ್ಲೋ, ಎಲ್ಲಿವರೆಗೆ ಜನ ಹೌದು ಪಾರ್ ಮಗಲ್ಲೇ ಐತೆ ಜನ ತಾವಾಗಿ ಪ್ರತಿಭಟನೆ ಮಾಡುವಂಥ ಪ್ರಸಂಗ ಬರೋದಿಲ್ಲೋ, ಅಲ್ಲಿವರೆಗಂತೂ ಮೋದಿಯವರು ಸೇಫ್. ಅವರಂತೂ ಅಷ್ಟು ಮಾಡ್ತಾ ಇರ್ತಾರೆ, ಒಂದು ಸಂಖ್ಯೆ ಕೊಟ್ಟು, ಮತ್ತೇನು ಕೊಟ್ಟು, ಗ್ಯಾರಂಟಿ ಕೊಟ್ಟು ಆದಷ್ಟು ಈ ಹೋರಾಟಗಳನ್ನು ಖರ್ಚು ಮಾಡ್ತಾ ಇರ್ತಾರೆ. ಬಟ್ ಎಲ್ಲಿವರೆಗೆ ಅನ್ನೋದು ಆ ಮಾತು ಬೇರೆ. ಆದರೆ ಅದಕ್ಕಿಂತ ಇಂಪಾರ್ಟೆಂಟ್ ಇವತ್ತು ವಿರೋಧ ಪಕ್ಷಗಳೆಲ್ಲ ಒಂದಾಗಿ ಹೋರಾಟ ಮಾಡೋದು ಇವತ್ತು ಅನಿವಾರ್ಯದ. ಹೋರಾಟ ಮಾಡಲೇಬೇಕಾದ ಸ್ಥಿತಿಗೆ ಬಂದು ನಿಂತಿದ್ದಾರೆ. ಆ ಮಾಡುವಂಥ ಸ್ಥಿತಿಗೆ ಇನ್ನು ಎಲ್ಲರೂ ಒಂದಾಗಬೇಕು. ಇಲ್ಲಿ ಮತ್ತು ಭಿನ್ನಾಭಿಪ್ರಾಯ ಮಾಡ್ತಾ ಹೋದ್ರಪ್ಪ ಅಂದ್ರೆ ತಮ್ಮಲ್ಲಿ ತಿಕ್ಕಾಡ್ತಾ ಹೋದ್ರಪ್ಪ ಅಂತಂದ್ರೆ ನಿಶ್ಚಿತವಾಗಿಯೂ ಇದೇನಪ್ಪ ಅಂತಂದ್ರೆ ಇದು ಮತ್ತಷ್ಟು ಗೊಂದಲ ಆಗೋ ಜೊತೆಗೆ ಮುಂದಿನ ದಿನಗಳಲ್ಲಿ ಕೇವಲ ಒನ್ ಪಾರ್ಟಿ ಸಿಸ್ಟಮ್ ಈ ದೇಶದಲ್ಲಿ ಬರೋದು. ಈಗ ಹಿಂದಿನ ನಮ್ಮ ಎಪಿಸೋಡ್ದಲ್ಲಿ ಹೇಳಿದೆ, ಒಂದು ವೇಳೆ ಮಮತಾ ಅವರು ಸೋತ್ರ ಈ ದೇಶಕ್ಕೆ ಒಬ್ಬ ಸರ್ವಾಧಿಕಾರಿ ಬರುವ ಎಲ್ಲ ಅವಕಾಶಗಳು ಇದ್ದಾವೆ ಅಂತ ಹೇಳ್ತಾ ಆ ಸಂದರ್ಭದಲ್ಲಿ ಹೇಳಿದ್ದೆ. ಇವತ್ತು ಅದು ಸರಿ ಅನ್ನಿಸ್ತಾ ಇದೆ. ಎಲ್ಲರೂ ಅದಕ್ಕೆ ಬಂದು ಹತ್ತಾ ಇದ್ದಾರೆ. ಇವತ್ತು ಅನಿವಾರ್ಯ ಒಂದಾಗಬೇಕು, ಹೋರಾಟ ಮಾಡಬೇಕು. ಸಾಧ್ಯನಾ ಒಂದಾಗೋದು? ಸೀಟ್ ಹೊಂದಾಣಿಕೆರ್ತಲ್ಲ, ಪೂರ್ತಿಯಾಗಿ ಒಂದಾಗಬೇಕು ಅವರೆಲ್ಲ. ಅದು ಸಾಧ್ಯನಾ? ಸಾಧ್ಯ ಆದರೆ ಮಾತ್ರ ಏನೋ ಒಂದಿಷ್ಟು. ಇಲ್ಲ ಅಂದರೆ 2029 BJP ಅವರು ಸೋಲಿಸೋದು, ಅದರಲ್ಲೂ ಮೋದಿ ಶಾಲು ಸೋಲಿಸೋದು ಅಸಾಧ್ಯ ಅಂತ ಹೇಳ್ದ. ಇದು ನೀವು ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ 60 ನ್ಯೂಸ್ ಅರ್ಥ ಸತ್ಯದ ಕೈಗಳಲ್ಲಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ
ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.